ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನ್ ಗೊತ್ತಾ? ಯೂಶಲಿ ನಾನು ನೋಡಿದ ತಕ್ಷಣ ಎಲ್ಲರೂ ಕೇಳೋ ಕ್ವಶನ್, ಅದ್ರ ರಿಲೇಟೆಡ್ ರೀಸೆಂಟ್ ಆಗಿ ತುಂಬಾ ಜನ ಕ್ಲೈಂಟ್ಸ್ ನನ್ನ ಕೇಳ್ತಾ ಇದ್ರು. ವಿತೌಟ್ ಆ ಟಾಪಿಕ್ನೇ ಮಾತಾಡೋಣ ಅಂತ. ಏನಿರ್ಬೋದು ಏನಾದ್ರು ಗೆಸ್ ಇದೆಯಾ? ಓಕೆ, ನಾನು ಹೇಳ್ತೀನಿ. ಇವತ್ತಿನ ಟಾಪಿಕ್ ಏನಂತ ಅಂದ್ರೆ ಹೇರ್ಸ್. ನನ್ನ ನೋಡಿದ ತಕ್ಷಣ ಮೊದಲೇ ಕ್ವಶನ್ ಅದನ್ನೇ ಕೇಳ್ತಾರೆ, ಮ್ಯಾಮ್ ನಿಮ್ಮ ಹೇರ್ಸ್ನ ಹೇಗೆ ಮೇಂಟೈನ್ ಮಾಡ್ತೀರಾ, ಏನ್ ಅಪ್ಲೈ ಮಾಡ್ತೀರಾ, ಯಾವ ಶಾಂಪೂ ಯೂಸ್ ಮಾಡ್ತೀರಾ ಅಂತ. ಸೊ ನಮ್ಮ ಹೇರ್ ಹೆಲ್ತ್ನ ಕಾಪಾಡ್ಕೊಳ್ಳೋಕೆ ಏನ್ ಮಾಡ್ಬೇಕು ಅನ್ನೋದು ನೋಡೋಣ. ಇದು ಸಖತ್ ದೊಡ್ಡ ಟಾಪಿಕ್ ಆಗಿರೋದ್ರಿಂದ 5 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದೀನಿ. ಸೊ ಪಾರ್ಟ್ 1, ನಿಮ್ಗೆ ಏರ್ ಫಾಲ್ ಯಾಕೆ ಆಗ್ತಾ ಇದೆ, ರಿಯಲ್ ರೀಸನ್ ಏನು? ಗಾಯ್ಸ್, ನಿಮ್ಗೊಂದು ಕ್ವಶನ್. ಡೈಲಿ ಶಾಂಪೂ ಮಾಡ್ತೀರಾ, ಏರ್ ಆಯಿಲ್ ಯೂಸ್ ಮಾಡ್ತೀರಾ, ಎಕ್ಸ್ಪೆನ್ಸಿವ್ ಏರ್ ಸಿರಮ್ ಯೂಸ್ ಮಾಡ್ತೀರಾ, ಆದ್ರೂ ಏರ್ ಫಾಲ್ ಸ್ಟಾಪ್ ಆಗ್ತಾ ಇಲ್ಲ ಅಲ್ವಾ? ಸ್ನಾನ ಮಾಡ್ಬೇಕಾದ್ರೆ ವಾಶ್ರೂಮ್ ಅಲ್ಲಿ ನೋಡಿದ್ರೆ ಇಷ್ಟೇ ಇರು, ಬೆಡ್ ಮೇಲೆ ಹೇರು, ಕೂಮ್ ಮಾಡ್ಕೊಂಡ್ರೆ ಬಾಚಂಗಿಲೂ ಹೇರ್ಸು. ಸಖತ್ ಫ್ರಸ್ಟ್ರೇಟಿಂಗ್ ಅಲ್ವಾ? ಅದಕ್ಕೆಲ್ಲಾರು ಹೇಳೋದೇನು, ಆಯಿಲ್ ಚೇಂಜ್ ಮಾಡಿ, ಬಯೋಟಿನ್ ತಗೊಳ್ಳಿ, ಆನಿಯನ್ ಜ್ಯೂಸ್ ಹಾಕಿ, ಎಕ್ಸೆಟ್ರಾ ಎಕ್ಸೆಟ್ರಾ. ಬಟ್ ಒಂದು ಇಂಪಾರ್ಟೆಂಟ್ ಕ್ವಶನ್, ಹೇರ್ ಯಾಕೆ ಉದುರುತ್ತಾ ಇದೆ? ಕಾಸೇ ಗೊತ್ತಿಲ್ಲದೆ ಟ್ರೀಟ್ಮೆಂಟ್ ಮಾಡಿದ್ರೆ ರಿಸಲ್ಟ್ ಸಿಗಲ್ಲ. ಇವತ್ತು ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಏರ್ ಫಾಲ್ ನ ರೂಟ್ ಕಾಸ್ ಏನು, ಯಾಕೆ ಆಗುತ್ತೆ, ಯಾರಿಗೆ ಆಗುತ್ತೆ, ಮತ್ತೆ ಅದನ್ನ ಸೈನ್ಸ್ ಪ್ರಕಾರ ಹೇಗೆ ಸ್ಟಾಪ್ ಮಾಡೋದು. ಹೇರ್ ಈಸ್ ನಾಟ್ ದ ಪ್ರಾಬ್ಲಮ್. ಫಸ್ಟ್ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟ್ ನ ಅರ್ಥ ಮಾಡ್ಕೊಳ್ಳಿ. ಏರ್ ಅಂದ್ರೆ ಕೂದಲು ನಿಮ್ಮ ಬಾಡಿ ಹೆಲ್ತ್ ನ ಮಿರರ್. ನಿಮ್ಮ ಬಾಡಿ ಒಳಗಡೆ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಫಸ್ಟ್ ಸಿಗ್ನಲ್ ಕೊಡೋದೆ ಹೇರ್, ಸ್ಕಿನ್ ಅಂಡ್ ನೇಲ್ಸ್. ಅದಕ್ಕೆ ಏರ್ ಫಾಲ್ ಆದ್ರೆ ಅರ್ಥ ಮಾಡ್ಕೊಳ್ಳಿ, ಬಾಡಿ ನಿಮ್ನ ಕೇಳ್ತಾ ಇದೆ ನನ್ಗೆ ಹೆಲ್ಪ್ ಬೇಕು ಅಂತ. ನಾರ್ಮಲ್ ಏರ್ ಫಾಲ್ ಎಷ್ಟು? ಫಸ್ಟ್ ಮಿಸ್ಕನ್ಸೆಪ್ಷನ್ ನ ಕ್ಲಿಯರ್ ಮಾಡೋಣ. ಡೈಲಿ ಸ್ವಲ್ಪ ಹೇರ್ ಫಾಲ್ ಆಗೋದು ಕಂಪ್ಲೀಟ್ಲಿ ನಾರ್ಮಲ್. ಅಂದಾಜು 50ರಿಂದ 100 ಕೂದಲು ಡೈಲಿ ಉದ್ರಬಹುದು. ಅದಕ್ಕೆ ಟೆನ್ಷನ್ ಬೇಡ. ಪ್ರಾಬ್ಲಮ್ ಯಾವಾಗ ಅಂದ್ರೆ ಏರ್ ಬೀಳೋದು ಜಾಸ್ತಿ ಆದಾಗ, ರೀಗ್ರೋತ್ ಕಡಿಮೆ ಆದಾಗ, ಏರ್ ಥಿಕ್ನೆಸ್ ಕಡಿಮೆ ಆದಾಗ, ಏರ್ ಲೈನ್ ಬ್ಯಾಕ್ ಹೋಗ್ತಾ ಇದ್ರೆ, ಸ್ಕ್ಯಾಲ್ಪ್ ಕಾಣಿಸೋಕೆ ಸ್ಟಾರ್ಟ್ ಆದ್ರೆ, ಆಗ ನೀವು ಸೀರಿಯಸ್ ಆಗಿ ಇನ್ವೆಸ್ಟಿಗೇಟ್ ಮಾಡಬೇಕು. ಏರ್ ಗ್ರೋತ್ ಸೈಕಲ್, ನಿಮ್ಮ ಏರ್ ಕಂಟಿನ್ಯೂಸ್ಲಿ ಗ್ರೋ ಆಗಲ್ಲ. ಅದಕ್ಕೆ 3 ಸ್ಟೇಜಸ್ ಇರುತ್ತೆ. ಸ್ಟೇಜ್ 1 ಅನಜಿಂಗ್ ಫೇಸ್, ಇದು ಗ್ರೋಯಿಂಗ್ ಫೇಸ್, ಅಪ್ರಾಕ್ಸಿಮೇಟ್ 2 to 7 years. ಹೆಲ್ದಿ ಪರ್ಸನ್ ಅಲ್ಲಿ ಆಲ್ಮೋಸ್ಟ್ 90% ಏರ್ ಈ ಸ್ಟೇಜ್ ಅಲ್ಲೇ ಇರಬೇಕು. ಇಲ್ಲಿ ಹೇರ್ ಕಂಟಿನ್ಯೂಸ್ ಆಗಿ ಗ್ರೋ ಆಗುತ್ತೆ. ಸ್ಟೇಜ್ 2 ಕ್ಯಾಟಜನ್ ಫೇಸ್, ಟ್ರಾನ್ಸಿಷನ್ ಫೇಸ್, ಅಪ್ರಾಕ್ಸಿಮೇಟ್ 2 to 3 weeks. ಏರ್ ಗ್ರೋತ್ ಸ್ಟಾಪ್ ಆಗುತ್ತೆ, ರೂಟ್ ಪ್ರಿಪೇರ್ ಆಗುತ್ತೆ. ಸ್ಟೇಜ್ 3 ಟೆಲೋಜನ್ ಫೇಸ್, ರೆಸ್ಟಿಂಗ್ ಫೇಸ್, ಅಪ್ರಾಕ್ಸಿಮೇಟ್ಲಿ 3 months. ಫೈನಲಿ ಏರ್ ನ್ಯಾಚುರಲ್ ಶೆಡ್ ಆಗುತ್ತೆ. ಆಮೇಲೆ ಹೊಸ ಕೂದಲು ಗ್ರೋ ಆಗಬೇಕು. ಇಲ್ಲಿ ಪ್ರಾಬ್ಲಮ್ ಏನಂದ್ರೆ ಹೊಸ ಹೇರು ಗ್ರೋ ಆಗದೆ ಹಳೆ ಹೇರು ಉದುರುತ್ತಲೇ ಇದ್ರೆ. ನಿಮ್ಗೆ ಅರ್ಥ ಆಯ್ತಾ ಈಗ ಒಂದು ಕೂದಲಿನ ಆಯಸ್ ಎಷ್ಟು ಅಂತ? ಈಗ ಏರ್ ಫಾಲ್ ಯಾಕಾಗುತ್ತೆ, ರಿಯಲ್ ರೀಸನ್ಸ್ ನ ಪ್ರಾಪರ್ ಆಗಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ರೀಸನ್ 1, ಜೆನೆಟಿಕ್ಸ್. ಫ್ಯಾಮಿಲಿಲಿ ಅಪ್ಪ, ತಾತ, ಮಾವ ಅಥವಾ ಅಮ್ಮನ ಸೈಡ್ ಅಲ್ಲಿ ಬಾಂಡ್ಲೀಸ್ ಇದ್ರೆ ಚಾನ್ಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಇದನ್ನ ಮೇಲ್ ಪ್ಯಾಟ್ರನ್ ಬಾಲ್ಡ್ನೆಸ್ ಅಥವಾ ಫೀಮೇಲ್ ಪ್ಯಾಟ್ರನ್ ಏರ್ ಲಾಸ್ ಅಂತ ಕರಿತೀವಿ. ಇದು ಮೇನ್ಲಿ ಹಾರ್ಮೋನ್ DHT ಇನ್ಫ್ಲೂಯೆನ್ಸ್ ಇಂದ ಆಗುತ್ತೆ. ಜೀನ್ಸ್ ಚೇಂಜ್ ಮಾಡಕ್ ಆಗಲ್ಲ. ನಮ್ ಕೈ ಆಗೋದೇನಂದ್ರೆ ಏರ್ ಫಾಲ್ ನ ಸ್ಲೋ ಮಾಡಬಹುದು. ರೀಸನ್ 2, ಪ್ರೋಟೀನ್ ಡಿಫಿಷಿಯನ್ಸಿ. ಕೂದಲು ಮೇನ್ ಆಗಿ ಪ್ರೋಟೀನ್ ಇಂದ ಬಿಲ್ಡ್ ಆಗುತ್ತೆ. ಏರ್ ಈಕ್ವಲ್ಸ್ ಕೆರಟಿನ್, ಕೆರಟಿನ್ ಈಕ್ವಲ್ಸ್ ಪ್ರೋಟೀನ್. ಡಯಟ್ ಅಲ್ಲಿ ಪ್ರೋಟೀನ್ ಕಡಿಮೆ ಆದ್ರೆ ಬಾಡಿ ಯೋಚನೆ ಮಾಡುತ್ತೆ, ಹಾರ್ಟ್ ಇಂಪಾರ್ಟೆಂಟ್, ಬ್ರೈನ್ ಇಂಪಾರ್ಟೆಂಟ್, ಮಸಲ್ಸ್ ಇಂಪಾರ್ಟೆಂಟ್. ಕೂದಲು ಆಮೇಲೆ. ರಿಸಲ್ಟ್ ಏರ್ ಗ್ರೋತ್ ಸ್ಲೋ, ಏರ್ ವೀಕ್, ಏರ್ ಫಾಲ್ ಸ್ಟಾರ್ಟ್. ರೀಸನ್ 3, ಐರನ್, ವಿಟಮಿನ್ಸ್ ಅಂಡ್ ಮಿನರಲ್ಸ್ ಡಿಫಿಷಿಯನ್ಸಿ. ಏರ್ಗೆ ನ್ಯೂಟ್ರಿಯೆಂಟ್ಸ್ ಬೇಕು, ಮೇನ್ಲಿ ಐರನ್, ವಿಟಮಿನ್ ಡಿ, ವಿಟಮಿನ್ B12, ಜಿಂಕ್, ಪ್ರೋಟೀನ್, ಒಮೆಗಾ 3, ಮೆಗ್ನೀಷಿಯಂ. ಇವುಗಳು ಕಡಿಮೆ ಆದ್ರೆ ಏರ್ ರೂಟ್ ವೀಕ್ ಆಗುತ್ತೆ. ರೀಸನ್ 4, ಥೈರಾಯ್ಡ್ ಪ್ರಾಬ್ಲಮ್ಸ್. ಹೈಪೋಥೈರಾಯ್ಡ್ ಇದ್ರೆ ಮೆಟಬಾಲಿಸಮ್ ಸ್ಲೋ ಆಗುತ್ತೆ, ಬಾಡಿ ಫಂಕ್ಷನ್ ಸ್ಲೋ ಆಗುತ್ತೆ, ಏರ್ ಗ್ರೋತ್ ಕೂಡ ಸ್ಲೋ ಆಗುತ್ತೆ, ಏರ್ ಡ್ರೈ ಆಗುತ್ತೆ, ಏರ್ ಫಾಲ್ ಇನ್ಕ್ರೀಸ್ ಆಗುತ್ತೆ. ರೀಸನ್ 5, PCOS ಅಂಡ್ ಹಾರ್ಮೋನ್ ಇಂಬ್ಯಾಲೆನ್ಸ್. ಮೇನ್ಲಿ ಲೇಡೀಸ್ ಅಲ್ಲಿ PCOS ಇದ್ರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಏರ್ ಫಾಲ್ ಇನ್ಕ್ರೀಸ್ ಆಗ್ಬೋದು, ಫೇಸ್ ಮೇಲೆ ಏರ್ ಇನ್ಕ್ರೀಸ್ ಆಗ್ಬೋದು, ಹೆಡ್ ಏರ್ ಡಿಕ್ರೀಸ್ ಆಗುತ್ತೆ, ಪೀರಿಯಡ್ಸ್ ಇರ್ರೆಗ್ಯುಲರ್, ವೆಯ್ಟ್ ಇನ್ಕ್ರೀಸ್, ಇದೆಲ್ಲ ಕನೆಕ್ಟ್ ಆಗಿರುತ್ತೆ. ರೀಸನ್ 6, ಸ್ಟ್ರೆಸ್. ಸ್ಟ್ರೆಸ್ ಅಂದ್ರೆ ಜಸ್ಟ್ ಮೆಂಟಲ್ ಅಲ್ಲ, ಬಾಡಿ ಸ್ಟ್ರೆಸ್ ಕೂಡ. ಆಫೀಸ್ ಪ್ರೆಷರ್, ಬಿಸ್ನೆಸ್ ಟೆನ್ಷನ್, ಫಿನಾನ್ಷಿಯಲ್ ಸ್ಟ್ರೆಸ್, ರಿಲೇಶನ್ಶಿಪ್ ಇಶ್ಯೂಸ್, ಲ್ಯಾಕ್ ಆಫ್ ಸ್ಲೀಪ್, ಎಕ್ಸೆಸ್ ವರ್ಕ್ಔಟ್, ಇಲ್ಲ ಅಂದ್ರೆ ಸಡನ್ ಇಲ್ನೆಸ್, ಸ್ಟ್ರೆಸ್ ಹಾರ್ಮೋನ್ಸ್ ಕಾರ್ಟಿಸಾಲ್ ಇನ್ಕ್ರೀಸ್ ಆಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಸ್ಕ್ಯಾಲ್ಪ್ಗೆ ಡಿಕ್ರೀಸ್ ಆಗುತ್ತೆ, ಏರ್ ರೆಸ್ಟಿಂಗ್ ಫೇಸ್ಗೆ ಹೋಗುತ್ತೆ, ಸಡನ್ ಹೆವಿ ಏರ್ ಫಾಲ್ ಸ್ಟಾರ್ಟ್ ಆಗುತ್ತೆ. ರೀಸನ್ 7, ಸ್ಲೀಪ್. ಡೈಲಿ 4 to 5 hours ಸ್ಲೀಪ್, ಲೇಟ್ ನೈಟ್ ರೀಲ್ಸ್, ನೆಟ್ಫ್ಲಿಕ್ಸ್, ಫೋನ್,
ಮಾರ್ನಿಂಗ್ ಆಫೀಸ್. ಬಾಡಿ ರಿಪೇರ್ ಯಾವಾಗ ಆಗುತ್ತೆ? ಡೀಪ್ ಸ್ಲೀಪ್ ಟೈಮ್ ಅಲ್ಲಿ ಸ್ಲೀಪ್ ಸರಿ ಇಲ್ಲ ಅಂದ್ರೆ ಹಾರ್ಮೋನ್ ಡಿಸ್ಟರ್ಬ್ ಆಗುತ್ತೆ, ಏರ್ ರಿಪೇರ್ ಆಗಲ್ಲ. ರೀಸನ್ 8, ಗಟ್ ಹೆಲ್ತ್. ಫುಡ್ ತಿಂತಿದ್ದೀರಾ ಆದ್ರೆ ಬಾಡಿಗೆ ಅದು ಅಬ್ಸರ್ವ್ ಆಗ್ತಿದ್ಯಾ? ಗಟ್ ಹೆಲ್ದಿ ಇಲ್ಲದೆ ಇದ್ರೆ ಪ್ರೋಟೀನ್ ಅಬ್ಸರ್ವ್ ಆಗಲ್ಲ, ಐರನ್ ಅಬ್ಸರ್ವ್ ಆಗಲ್ಲ, ವೈಟಮಿನ್ಸ್ ಅಬ್ಸರ್ವ್ ಆಗಲ್ಲ, ರಿಸಲ್ಟ್ ಏರ್ ನ್ಯೂಟ್ರಿಷನ್ ಸಿಗಲ್ಲ. ರೀಸನ್ 9, ಕ್ರಾಶ್ ಡಯಟಿಂಗ್. ಸಖತ್ ಜನ 10 kg ವೆಯ್ಟ್ ಲಾಸ್ ಮಾಡ್ಬೇಕಂತ ರೈಸ್ ಸ್ಟಾಪ್, ಫುಡ್ ಸ್ಟಾಪ್, ಒನ್ಲಿ ಜ್ಯೂಸ್, ಒನ್ಲಿ ಡಿಟಾಕ್ಸ್, ಒನ್ಲಿ ಫ್ರೂಟ್ಸ್. ರಿಸಲ್ಟ್ ವೆಯ್ಟ್ ಕಡಿಮೆ ಆಗ್ಬೋದು, ಆದ್ರೆ ಏರ್ ಕೂಡ ಉದುರುತ್ತೆ. ಬಾಡಿ ಸ್ಟಾರ್ವೇಷನ್ ಮೋಡ್ಗೆ ಹೋದ್ರೆ ಏರ್ಗೆ ಒಳ್ಳೇದಲ್ಲ. ರೀಸನ್ 10, ಡಯಾಬಿಟೀಸ್ ಅಂಡ್ ಇನ್ಸುಲಿನ್ ರೆಸಿಸ್ಟೆನ್ಸ್. ಶುಗರ್ ಐ ಇದ್ರೆ ಬ್ಲಡ್ ಸರ್ಕ್ಯುಲೇಷನ್ ರೆಡ್ಯೂಸ್ ಆಗುತ್ತೆ, ಇನ್ಫ್ಲಮೇಷನ್ ಇನ್ಕ್ರೀಸ್ ಆಗುತ್ತೆ, ಏರ್ ಫಾಲಿಸಿಸ್ ವೀಕ್ ಆಗುತ್ತೆ. ಎಸ್ಪೆಷಲಿ ಡಯಾಬಿಟೀಸ್ ಕಂಟ್ರೋಲ್ ಇಲ್ಲ ಅಂದ್ರೆ ಏರ್ ಕ್ವಾಲಿಟಿ ತುಂಬಾ ಎಫೆಕ್ಟ್ ಆಗುತ್ತೆ. ರೀಸನ್ 11, ಸ್ಮೋಕಿಂಗ್ ಅಂಡ್ ಆಲ್ಕೋಹಾಲ್. ಸ್ಮೋಕಿಂಗ್ ಬ್ಲಡ್ ವೆಸಲ್ಸ್ನ ಸ್ಟ್ರಿಂಕ್ ಮಾಡುತ್ತೆ, ಸ್ಕ್ಯಾಲ್ಪ್ಗೆ ಆಕ್ಸಿಜನ್ ಕಡಿಮೆ ಆಗುತ್ತೆ. ಆಲ್ಕೋಹಾಲ್ ಅದನ್ನ ಡಿಹೈಡ್ರೇಷನ್ ಮಾಡುತ್ತೆ, ನ್ಯೂಟ್ರಿಷನ್ ಡಿಸ್ಟರ್ಬ್ ಆಗುತ್ತೆ, ಹೇರ್ ಗ್ರೋತ್ ನ್ಯಾಚುರಲ್ ಆಗಿ ಸ್ಲೋ ಆಗುತ್ತೆ. ಈಗ ಬಿಗ್ಗೆಸ್ಟ್ ಮಿತ್ ಬಗ್ಗೆ ಮಾತಾಡೋಣ. ಆಯಿಲ್ ಹಾಕಿದ್ರೆ ಹೇರ್ ಗ್ರೋತ್ ಆಗುತ್ತೆ. ಗೈಸ್, ಒಂದ್ ತಿಳ್ಕೊಳ್ಳಿ, ಆಯಿಲ್ ನಿಮ್ಮ ಸ್ಕ್ಯಾಲ್ಪ್ನ ಮಾಯಿಶ್ಚರೈಸ್ ಮಾಡ್ಬೋದು, ಏರ್ ಶಾಫ್ಟ್ ಪ್ರೊಟೆಕ್ಟ್ ಮಾಡ್ಬೋದು, ಮಸಾಜ್ ಇಂದ ರಿಲ್ಯಾಕ್ಸೇಷನ್ ಸಿಗ್ಬೋದು. ಬಟ್ ಆಯಿಲ್ ನ್ಯೂ ಏರ್ ಫಾಲಿಕಲ್ಸ್ನ ಕ್ರಿಯೇಟ್ ಮಾಡಲ್ಲ. ಅದಾಗಬೇಕಂದ್ರೆ ರೂಟ್ ಕಾಸ್ನ ಸಾಲ್ವ್ ಮಾಡಬೇಕು. ಅದಕ್ಕೆ ಇವಾಗ ನೀವು ಏನು ಮಾಡಬೇಕು? ಏರ್ ಫಾಲ್ ಸ್ಟಾಪ್ ಮಾಡಬೇಕಂದ್ರೆ ಕ್ವಶನ್ ಆಯಿಲ್ ಅಲ್ಲ, ಶಾಂಪೂ ಅಲ್ಲ, ಸೀರಮ್ ಅಲ್ಲ. ಕ್ವಶನ್ ನನ್ನ ಬಾಡಿ ಒಳಗಡೆ ಏನು ಪ್ರಾಬ್ಲಮ್ ಇದೆ ಅಂತ. ಫಸ್ಟು ಅದನ್ನ ಐಡೆಂಟಿಫೈ ಮಾಡಬೇಕು. ಕರೆಕ್ಟ್ ನ್ಯೂಟ್ರಿಷನ್, ಕರೆಕ್ಟ್ ಸ್ಲೀಪ್, ಕರೆಕ್ಟ್ ಎಕ್ಸಸೈಸ್, ಕರೆಕ್ಟ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಹಾರ್ಮೋನ್ ಬ್ಯಾಲೆನ್ಸ್, ಮೆಡಿಕಲ್ ಕಂಡೀಷನ್ ಟ್ರೀಟ್ಮೆಂಟ್, ಇದೆಲ್ಲ ಟುಗೆದರ್ ವರ್ಕ್ ಮಾಡಿದಾಗ ನ್ಯಾಚುರಲ್ ಆಗಿ ಹೇರ್ ಇನ್ಕ್ರೀಸ್ ಆಗುತ್ತೆ. ಫೈನಲ್ ಆಗಿ ಒಂದು ಲೈನ್ ಗ್ಯಾಪ್ನ ಇಟ್ಕೊಳ್ಳಿ. ಹೆಲ್ದಿ ಹೇರ್ ಸ್ಟಾರ್ಟ್ಸ್ ವಿತ್ ಹೆಲ್ದಿ ಬಾಡಿ. ಏರ್ ಫಾಲ್ ಸಿಂಪ್ಟಮ್ ಕಾಸ್ ನಿಮ್ಮ ಬಾಡಿ ಒಳಗೆ ಇದೆ. ಕಾಸ್ ಸಾಲ್ವ್ ಮಾಡಿದ್ರೆ ನಿಮ್ಮ ಏರ್ಗೆ ಬೆಸ್ಟ್ ಚಾನ್ಸ್ ಸಿಗುತ್ತೆ ರಿಕವರ್ ಮಾಡೋಕ್ಕೆ. ಐ ಹೋಪ್ ನಿಮ್ಗೆ ಇವಾಗಾದ್ರೂ ಅರ್ಥ ಆಗಿದೆ. ನೆಕ್ಸ್ಟ್ ಟೈಮ್ ಯಾವ್ದಾದ್ರು ಒಳ್ಳೆ ಹೇರ್ ಕಾಣಿಸಿದ್ರೆ ಸ್ಟಾಪ್ ಆಸ್ಕಿಂಗ್ ಯಾವ ಶಾಂಪು ಯೂಸ್ ಮಾಡ್ತಿದ್ದೀರಾ, ಯಾವ ಎಣ್ಣೆ ಯೂಸ್ ಮಾಡ್ತಿದ್ದೀರಾ ಅಂತ. ಫಸ್ಟು ನಿಮ್ಮ ಬಾಡಿಲೇ ಇಶ್ಯೂ ಇರುತ್ತೆ, ಅದನ್ನ ಟ್ರೀಟ್ ಮಾಡಿ ಆಟೋಮೆಟಿಕ್ ಆಗಿ ನಿಮ್ಮ ಸೊಲ್ಯೂಷನ್ ಸಿಕ್ಕಿದೆ. ಅಟ್ಲೀಸ್ಟ್ ನಿಮ್ಮ ಅಸಂಪ್ಷನ್ಸ್ ಇವಾಗ ಚೇಂಜ್ ಆಗಿದೆ ಅಂದ್ರೆ ಮೇಕ್ ಶೂರ್ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ಪಾರ್ಟ್ 2 ಅಲ್ಲಿ ಏನೇನು ಕವರ್ ಮಾಡ್ತಿದ್ದೀವಿ ಅಂದ್ರೆ ನಿಮ್ಮ ಏರ್ ಫಾಲ್ ಟೈಪ್ ಏನು, ಸ್ಟ್ರೆಸ್ ಏರ್ ಫಾಲ್ ಏನು, PCOS ಏರ್ ಫಾಲ್ ಏನು, ವಿಟಮಿನ್ ಡಿಫಿಷಿಯನ್ಸಿ ಏನು, ಅಥವಾ ಥೈರಾಯ್ಡ್ ಏರ್ ಫಾಲಾ, ಇದನ್ನ ಸಿಂಪಲ್ ಟೆಸ್ಟ್ ಮತ್ತೆ ಸಿಂಪ್ಟಮ್ಸ್ ಜೊತೆ ಐಡೆಂಟಿಫೈ ಮಾಡೋಣ. ಸೊ ಆ ವಿಡಿಯೋ ಮಿಸ್ ಆಗಬಾರ್ದು ಅಂದ್ರೆ ಮೇಕ್ ಶೋರ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಶಾಂಪೂ, ಸಿರಮ್ ಅಂತ ಯೋಚನೆ ಮಾಡ್ತಿದ್ದಾರೋ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಇವತ್ತೇ ಅವರ ತಲೆಯಲ್ಲಿರೋ ಅಸಂಪ್ಷನ್ನ ಕ್ಲಿಯರ್ ಮಾಡೋಣ. ಸಿ ಯು ಗೈಸ್ ಇನ್ ಪಾರ್ಟ್ 2. ಬಾಯ್.